ಹಾಯ್, ನಾನು ನಿಮ್ಮ ರಕ್ಷಾ ಗೌಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮೇಕಪ್ ಮಾಡಿಕೊಂಡು ಎಲ್ಲಿ ಹೋಗ್ತಿದ್ದಾಳೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಸ್ಯಾರಿ ಕೊಲಾಬ್ರೇಷನ್ದು ಒಂದು ವಿಡಿಯೋ ಮಾಡೋದಿತ್ತು. ಹಂಗಾಗಿ ಸರಿ ನೀನು ಫ್ರೀ ಆಗಿದ್ದೀನಲ್ವ, ವಿಡಿಯೋ ಮಾಡೋಣ ಅಂತ ರೆಡಿ ಆಗ್ತಾಯಿದ್ದೆ. ನಾರ್ಮಲಾಗಿ ಸಿಂಪಲ್ಲಾಗಿ ರೆಡಿ ಆಗೋಣ ಅಂದ್ಕೊಂಡು ಲೈಟಾಗಿ ಸ್ವಲ್ಪ ಫೌಂಡೇಶನ್ ಹಾಕಿ, ಕಾಜಲ್ಲು, ಲಿಪ್ಸ್ಟಿಕ್ಕು. ಒಂದು ಹುಡುಗಿ ರೆಡಿ ಆಗೋದು ಅಂದರೆ ಮಿನಿಮಮ್ 15ರಿಂದ 20 ನಿಮಿಷ ಬೇಕೇ ಬೇಕು. ವಿಡಿಯೋ ಮಾಡೋಕ್ಕೇನು ಈಸಿ ಅಂತ ಅಂದ್ಕೊತಾರೆ. ನಾವು ಆ ವಿಡಿಯೋ ಮಾಡೋಕ್ಕೆ ಎಷ್ಟೆಲ್ಲ ಕಷ್ಟಪಡ್ತೀವಿ ಅಂತ ಮಾಡೋರಿಗೆ ಮಾತ್ರ ಗೊತ್ತು. ನಾನು ರೆಡಿಯಾಗಿ ಹೋಗೋಣ ಅಂದ್ಕೊಂಡು ರೆಡಿ ಆದೆ. ಈ ಸೀರೆನ ಬಂದು ನನಗೆ ಇನ್ಸ್ಟಾಗ್ರಾಮ್ ಪೇಜ್ ಅವರು ಕೊಲಾಬ್ರೇಷನ್ಗೆ ಅಂತ ಕಳಿಸಿರೋದು. ಸೀರೆ ಕೂಡ ತುಂಬ ಚೆನ್ನಾಗಿತ್ತು. ಹಂಗಾಗಿ ವಿಡಿಯೋ ಮಾಡೋಣ ಅಂತ ರೆಡಿ ಆದೆ. ಫೇಸ್ ಮೇಕಪ್ ಮುಗೀತು. ಸರಿ ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳೋಣ ಅಂತ ಅಕ್ಕ ಹತ್ರ ಹೇರ್ ಸ್ಟೈಲ್ ಕೂಡ ಮಾಡಿಸ್ಕೊಂಡೆ. ನನಗೆ ಮನೇಲಿ ತುಂಬ ಸಪೋರ್ಟ್ ಮಾಡ್ತಾರೆ, ವಿಡಿಯೋ ಮಾಡೋದಕ್ಕಾಗಲಿ, ಶೂಟಿಂಗ್ ಆಗಲಿ. ನಾನು ಏನೇ ಒಂದು ಕೆಲಸ ಮಾಡ್ತೀನಿ ಅಂದರೆ ನನ್ನ ಮೇಲೆ ನಂಬಿಕೆ ಇಟ್ಟು ಕಲಿಸ್ಕೊಡ್ತಾರೆ. ಆ ನಂಬಿಕೆನ ನಾನು ಯಾವತ್ತೂ ಕಳ್ಕೊಂಡಿಲ್ಲ, ಕಳ್ಕೊಳ್ಳೋದು ಇಲ್ಲ. ಅದನ್ನು ಉಳಿಸ್ಕೊತೀನಿ ಅನ್ನೋ ಭರವಸೆ ಕೂಡ ನನಗೆ ಇದೆ. ತುಂಬ ಸಪೋರ್ಟ್ ಮಾಡೋದ್ರಿಂದ ನಮ್ಮ ಮನೇಲಿ ನನಗೂ ತುಂಬ ಖುಷಿ ಇದೆ. ನಮ್ಮ ಮನೇಲಿ ಸಪೋರ್ಟ್ ಮಾಡ್ತಾರೆ ನನಗೆ ಅಂತ. ಅದಕ್ಕಿಂತ ಹೆಚ್ಚಾಗಿ ವಿಡಿಯೋ ಮಾಡಿಕೊಡೋಕ್ಕೆ ಕೆಲವ್ರ ಮನೇಲಿ ಯೋಚನೆ ಮಾಡ್ತಾರೆ. ನಮ್ಮ ಮನೇಲಿ ಚಂದು, ಧನು, ಬಬ್ಲು, ನಮ್ಮು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ. ತುಂಬ ಚೆನ್ನಾಗಿ ವೀಡಿಯೋಸ್ಗಳನ್ನ ಮಾಡಿಕೊಡ್ತಾರೆ. ನನಗೇನಾದರೂ ಚೆನ್ನಾಗಿ ಬಂದಿಲ್ಲ ಅಂದರೆ ಬೇಜಾರೇ ಮಾಡ್ಕೊಳ್ಳಲ್ಲ, ಮತ್ತೆ ರೀಟೇಕ್ ಮಾಡಿಕೊಡ್ತಾರೆ. ನನಗಂತೂ ತುಂಬ ಖುಷಿಯಾಗುತ್ತೆ. ಹಂಗಾಗಿ ಫೈನಲಿ ರೆಡಿಯಾಗಿ ನಾನು ಹೊರಟೆ. ನನ್ನ ಫೈನಲ್ ಲುಕ್ ಹೇಗಿದೆ ಅಂತ ನೀವೇ ನೋಡಿ. ಇದೇ ನನ್ನ ಫೈನಲ್ ಲುಕ್ಕು. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸರಿ, ಹೋಗೋಣ ಅಂತ ಕೆಳಗಡೆ ಬಂದ್ವಿ. ಗಣೇಶ ದೇವಸ್ಥಾನ ಹತ್ರ ಹೋಗೋಣ ಅಂದ್ಬಿಟ್ಟು ಗಾಡೀಲೇ ಹೋಗೋಣ 3 ಜನ ಅಂದ್ಬಿಟ್ಟು ಗಾಡೀಲೇ ಹೊರಟ್ವಿ. ನಮ್ಮ ಮನೆಯಿಂದ ಗಣೇಶ ದೇವಸ್ಥಾನಕ್ಕೆ ವಾಕಬಲ್ ಡಿಸ್ಟೆನ್ಸು. ನಾವು ತುಂಬ ಬಿಸಿಲಿರೋದ್ರಿಂದ ಗಾಡೀಲಿ ಹೋಗೋಕ್ಕಾಗಲ್ಲ ಅಂತ, ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಗಾಡೀಲೇ ಹೋದ್ವಿ. ನಿಜವಾಗ್ಲೂ ಅಲ್ಲಿ ಎಲ್ಲರೂ ನನ್ನನ್ನೇ ಅಬ್ಸರ್ವ್ ಮಾಡ್ತಿದ್ರು. ಏನಪ್ಪ ಈ ಹುಡುಗಿ ಮದುವೆ ಹುಡುಗಿ ಥರ ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದಾಳೆ ಅಂತ. ಸ್ವಲ್ಪ ಮುಜುಗರ ಆಯಿತು ನನಗೂ. ಆದ್ರೂ ಆರ್ಟಿಸ್ಟ್ ಅಂದಮೇಲೆ ಮುಜುಗರ ಎಲ್ಲ ಪಡ್ಕೋಬಾರ್ದು. ನಾನು ಪಡ್ಕೊಳ್ಳೋದು ಇಲ್ಲ. ಸ್ವಲ್ಪ ಅಂದರೆ ನಮ್ಮ ಏರಿಯಾ ಅಲ್ವಾ, ನಮ್ಮ ಏರಿಯಾದಲ್ಲಿ ಓಡಾಡೋಕ್ಕೆ ಸ್ವಲ್ಪ ನಾಚಿಕೆ ಆಗುತ್ತೆ. ಸರಿ ಆಯಿತು ಅಂದ್ಬಿಟ್ಟು ಹೋಗೋಣ ಅಂತ ಫೈನಲಿ ಗಣೇಶ ದೇವಸ್ಥಾನ ಹತ್ರ ರೀಚ್ ಆದ್ವಿ. ಅಲ್ಲಿ ಹೋಟ್ಲಲ್ಲಿ ಗಾಡೀಲಿ ಓಡಾಡ್ತಿರೋರು ಎಲ್ಲರೂ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತಿರುಗಿ ನೋಡಿ ಹೇಳಿಬಿಟ್ಟು ಹೋಗ್ತಾಯಿದ್ರು. ಫೈನಲಿ ಗಣೇಶ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಗೇಟ್ ಹಾಕಿದ್ರು, ಪರವಾಗಿಲ್ಲ ಅಂತ ಅವ್ರ ಹತ್ರ ಮಾತಾಡಿ ಗೇಟ್ ಓಪನ್ ಮಾಡ್ಕೊಂಡು ಒಳಗಡೆನೂ ಹೋದ್ವಿ. ಒಳಗಡೆ ಹೋಗಿ ಒಂದು 4-5 ವೀಡಿಯೋ ಕೂಡ ಮಾಡಿದ್ವಿ, ಒಂದಷ್ಟು ಫೋಟೋಶೂಟ ಕೂಡ ಮಾಡಿದ್ವಿ. ನಾನು ಹಾಕ್ಕೊಂಡಿರೋ ಬ್ಲೌಸು ತಮ್ಮನ್ನ ಬೋಟಿಕ್ತು. ತುಂಬ ಚೆನ್ನಾಗಿ ಬ್ಲೌಸ್ನ ಡಿಸೈನ್ ಮಾಡಿದ್ದಾರೆ. ಯಾರಿಗಾದರೂ ಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮ್ ಐಡಿಲಿ ಮೆನ್ಷನ್ ಮಾಡಿದ್ದೀನಿ, ಹೋಗಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸ್ಟಿಚ್ ಮಾಡಿಸ್ಬೋದು. ಮತ್ತು ವಿಡಿಯೋ ಎಲ್ಲ ಮುಗಿಸಿ ನಡ್ಕೊಂಡೇ ಹೋಗೋಣ ಹೇಗಿರುತ್ತೆ ಅಂತ ಡಿಸೈಡ್ ಮಾಡಿ ನಡ್ಕೊಂಡೇ ಹೋದೆ. ಅಲ್ಲಿ ಹೋಗ್ಬೇಕಾದ್ರೆ ಅಜ್ಜಿದಿರೆಲ್ಲರೂ ಕೂಡ ನನ್ನನ್ನು ಮಾತಾಡ್ಸಿದ್ರು. ನನಗೂ ಖುಷಿ ಆಯಿತು. ಫೈನಲಿ ಮನೆಗೆ ರೀಚ್ ಆದೆ. ಖುಷಿಯಿಂದ ಎಲ್ಲನೂ ಹಾಕ್ಕೊಂಡು ರೆಡಿ ಆಗ್ತೀವಿ. ಎಲ್ಲ ವೀಡಿಯೋ ಮಾಡಾಯ್ತಲೇ ತೆಗಿಯುವಾಗ ನಿಜವಾಗ್ಲೂ ಯಾಕೆ ಹಾಕಬೇಕಿತ್ತು ಅನಿಸುತ್ತೆ. ನೋಡಿ ಎಷ್ಟೆಲ್ಲ ಹೊಡೆದಿದ್ದೀನಿ. ಹೇಳ್ತಾರೆ ಕೆಲವರು ಬೇರೆ ಕೆಲಸ ಇಲ್ವಾ ಅವ್ರಿಗೇನು ಅಂತ. ಬಟ್ ಎಷ್ಟು ರಿಸ್ಕು ವೀಡಿಯೋ ಮಾಡೋದು, ವೀಡಿಯೋ ಎಡಿಟ್ ಮಾಡೋದು ಅಂತ ಮಾಡೋರ್ಗೆ ಮಾತ್ರನೇ ಗೊತ್ತಿರುತ್ತೆ, ನೋಡೋರ್ಗೆಲ್ಲ. ತುಂಬ ಜನ ಸುಮ್ಮನೆ ಕೆಲಸ ಇಲ್ಲದೆ ಮಾಡ್ತಾರೆ ಅಂತಾರೆ. ಕೆಲಸ ಇಲ್ಲದೆ ಮಾಡೋದಲ್ಲ, ಇದರಿಂದ ನಮಗೆ ಒಂದು ಸ್ವಲ್ಪ ಯೂಸ್ ಆಗುತ್ತೆ. ತುಂಬ ಜನ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ಗಳಿಂದ ನೀರು ಕೊಡ್ತೀನಿ ಮಮ್ಮಿಗೆ ಅಲ್ಲಿ ಕೂತ್ಕೊಂಡು ಯೂಟ್ಯೂಬ್ಗಳಿಂದನೇ ತುಂಬ ಜನ ಜೀವನ ಮಾಡ್ತಿದ್ದಾರೆ. ಅದರಲ್ಲಿ ನಾವು ಕೂಡ. ಯಾರೋ ಕೆಲವರು ಹೇಳ್ತಾರೆ ಮಾಡೋಕ್ಕೆ ಕೆಲಸ ಇಲ್ಲ, ರೀಲ್ಸು ವೀಡಿಯೋಸ್ ಮಾಡ್ಕೊಂಡು ಕೂತವ್ರೆ ಅಂತ. ನಿಮಗೆ ಕೆಲಸ ಇದ್ದರೆ ನೀವು ಮನೇಲಿ ಕೆಲಸಗಳನ್ನ ಮಾಡಿ, ಇಲ್ಲ ಹೊರಗಡೆ ಹೋಗಿ ಮಾಡಿ. ನಮ್ಗೆ ಕೆಲಸ ಇಲ್ಲ, ಅದಕ್ಕೆ ಮಾಡ್ತಾಯಿದ್ದೀವಿ. ಅಕಸ್ಮಾತ್ ಏನಾದರೂ ಕೆಲಸ ಕೊಡ್ತೀವಿ ಅನ್ನೋರು ಹೇಳ್ಬೋದು. ಅದನ್ನ ಬಿಟ್ಬಿಟ್ಟು ನಿಮ್ಮನೆ ಹೆಣ್ಮಕ್ಳು ಮಾತ್ರ ಒಂದು ನ್ಯಾಯ, ನಮಗೊಂದು ನ್ಯಾಯ ಅಂತ ಆಡಬಾರ್ದು. ನಿಮ್ಮನೇಲೂ ಹೆಣ್ಮಕ್ಳು ರೀಲ್ಸ್ ಮಾಡಿರ್ತಾರೆ, ನಿಮಗೆ ಗೊತ್ತಿರಲ್ಲ ಅನ್ಸುತ್ತೆ, ಚೆಕ್ ಮಾಡ್ಕೊಳ್ಳಿ. ಹಂಗಾಗಿ ಹೇಳ್ತಿದ್ದೀನಿ, ಯಾರದೇ ಬಗ್ಗೆ ಏನು ವಿಷಯ ಗೊತ್ತಿಲ್ಲದೆ ತಪ್ಪಾಗಿ ಮಾತಾಡೋಕ್ಕೆ ಹೋಗ್ಬೇಡಿ. ಅವ್ರವ್ರ ಇಷ್ಟ, ಅವ್ರವ್ರ ಪರ್ಸ್ನಲ್ ಲೈಫು. ಮತ್ತು ಕೆಲವ್ರು ಜನ ಏನು ದೇವಸ್ಥಾನಕ್ಕೆ ಹೋಗ್ತಾರೋ ಅಥವಾ ವೀಡಿಯೋ ಮಾಡೋಕ್ಕೆ ಹೋಗ್ತಾರೋ ಅಂತ ಹಾಕೋರೆ. ದೇವಸ್ಥಾನಕ್ಕೆ ಹೋಗೋದು ದೇವ್ರು ನೋಡೋಕ್ಕೇನೆ. ದೇವರೆಲ್ಲ ನೋಡಾದ್ಮೇಲೆ ದೇವಸ್ಥಾನಕ್ಕೆ ಹೋದ್ಮೇಲೆ ವೀಡಿಯೋ ಮಾಡದೆ ಬರೋರಿಗೆ, ಬರ್ದೇ ಇರೋರೇ ಯಾರಿಲ್ಲ. ಆದರೆ ನಾವು ಕೂಡ ವೀಡಿಯೋ ಮಾಡ್ಕೊಂಡು ಬರ್ತೀವಿ. ಅದನ್ನ ತಪ್ಪು ಅಂತ ಹೇಳೋಕೆ ನೀವು ಯಾರು? ನಾನು ಕೇಳೋ ಕ್ವಶನ್ನು. ಅದು ನಮ್ಮ ಇಷ್ಟ, ನಮ್ಮ ಪರ್ಸ್ನಲ್ಲು. ದೇವ್ರು ನೋಡಲ್ಲ, ವೀಡಿಯೋ ಮಾಡೋಕ್ಕೋಸ್ಕರನೇ ಹೋಯ್ತಾರೆ ಅಂತ ಕೆಲವು ಜನ ಮೆಸೇಜ್ ಹಾಕಿದ್ರಿ. ಹಂಗೆ ಅಂದ್ಕೊಳ್ಳಿ. ದೇವ್ರಿಗೆ ಗೊತ್ತು ನಾವು ದೇವ್ರು ಮಾಡ್ತೀವೋ ಬಿಡ್ತೀವೋ ಅನ್ನೋ. ನಿಮಗೆ ಪ್ರೂವ್ ಮಾಡೋ ಅವಶ್ಯಕತೆ ನಮಗಿಲ್ಲ. ವಿಡಿಯೋ ಕುತ್ಕೊಂಡು ನೋಡಿದಷ್ಟು ಸುಲಭ ಅಲ್ಲ ವಿಡಿಯೋ ಮಾಡೋದು.
ವಿಡಿಯೋ ಮಾಡೋರಿಗೆ ಗೊತ್ತು, ವಿಡಿಯೋ ಮಾಡೋರು ಕಷ್ಟ. ಈ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಫೈನಲಿ ಇವತ್ತು ಸೀರೆ ಕೊಲಾಬ್ರೇಷನ್ದು ವಿಡಿಯೋ ಮಾಡಬೇಕಿತ್ತು, ವಿಡಿಯೋ ಮಾಡಬೇಕು. ವಿಡಿಯೋ ಮಾಡೋಕ್ಕೆ ಇಲ್ಲ ಅಂದು 2-3 ಜನ ಬೇಕು. ನಮಗೆ 3 ಜನ ಸೇರಿ ವಿಡಿಯೋ ಮಾಡ್ತೀವಿ. ವಿಡಿಯೋ ತುಂಬ ಚೆನ್ನಾಗಿ ಬಂದಿದೆ. ಬೇರೆ ಲೊಕೇಶನ್ಗೆ ಹೋಗಬೇಕಿತ್ತು, ಒಂದೇ ಲೊಕೇಶನಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಲೊಕೇಶನ್ ನನಗೆ ಹತ್ರ ಯಾವುದೂ ಇಲ್ಲ, ಮತ್ತು ಹೊರಗಡೆ ಎಲ್ಲ ಹೋಗೋಕ್ಕೆ ಸ್ವಲ್ಪ ಭಯ ನಾವೇ. ಹಾಗಾಗಿ ನೆಕ್ಸ್ಟ್ ಖಂಡಿತವಾಗಿಯೂ ಲೊಕೇಶನ್ ಚೇಂಜ್ ಮಾಡಿ ವಿಡಿಯೋ ಮಾಡ್ತೀನಿ. ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ, ಸಪೋರ್ಟ್ ಮಾಡ್ತಾ ಇಲ್ಲ, ಒಳ್ಳೆ ಕಮೆಂಟ್ಸ್ ಹಾಕ್ತೀರಾ, ಯಾರೆಲ್ಲ ಕೆಟ್ಟ ಕಮೆಂಟ್ಸ್ ಹಾಕ್ತೀರಾ, ಎಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್.